ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನೀಗ ಕ್ರಾಸ್ ಪಟ್ಟಿ ಹೇಗೆ ಕೂರಿಸೋದು ಅನ್ನೋದು, ಸ್ಟಿಚಿಂಗ್ ಮಾಡೋದು ಕ್ರಾಸ್ ಪಟ್ಟಿನ ಅನ್ನೋದನ್ನು ನಾನೀಗ ಹೇಳ್ಕೊಡ್ತಾ ಇದ್ದೀನಿ. ಈಗ ಬಟ್ಟೆಯಲ್ಲಿ ನಮ್ಮದು 2 ಪೀಸ್ ಸಿಕ್ಕಿತ್ತು. ಅದ್ರ ಜೊತೆಗೆ ಎಕ್ಸ್ಟ್ರಾ ಒಂದು ಬಟ್ಟೆನ ಎಕ್ಸ್ಟ್ರಾ ಬೇರೆದು ಅದೇ ಕಲರ್ದೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಜೋಡಿಸಿ ಇದನ್ನು ನೋಡಿ, ಇದು ಇಲ್ಲಿ 2 ಪೀಸ್ ಬಟ್ಟೆದಿದೆ. ಇದು ಎಕ್ಸ್ಟ್ರಾ ನಾನು ಕಟ್ ಮಾಡ್ಕೊಂಡಿರೋದು ಸೇಮ್ ಪೀಸು ಕಲರ್ದೇ. ಅದನ್ನು ಈಗ ಹೆಂಗೆ ಈ ಥರ ಇಟ್ಕೊಳ್ಳಿ, ಹಿಂಗೆ ಆಪೋಸಿಟ್ ಇದರಲ್ಲೇ ಜೋಡಿಸಿ. ಕನ್ಫ್ಯೂಸ್ ಆಗಬಾರ್ದು ನಿಮಗೆ ಅಂತ. ಒಂದೊಂದು ಸರಿ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ. ಹೋಗ್ತಿರ್ಗ ಮತ್ತೆ ಬಿಚ್ಕೊಂಡೆಲ್ಲ ಇದು ಮಾಡಬೇಕು, ಒಂದೇ ಸೈಡ್ಗೆ ಹೊಲ್ಕೊಂಬಿಡೋ ಚಾನ್ಸಸ್ ಇರುತ್ತೆ ನೋಡಿ. ಈ ಥರ ಅದಕ್ಕೇ ಜೋಡಿಸಿ ಈ ಥರ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡಾದಮೇಲೆ ನೋಡಿ, ಈ ಥರ ಸೇರಿಸ್ಕೊಂಡು ಮೂರನ್ನು ಒಂದೇ ಸಮ ಈ ಥರ ಜೋಡಿಸ್ಕೊಂಡು ಸ್ಟಿಚಿಂಗ್ ಹಾಕ್ಕೊಂಬಿಡಿ. ಮೂರು ಪೀಸು ಕ್ಲೀನಾಗಿ ನಿಮಗೆ ಗೊತ್ತಾಗಲ್ಲ ಅಂದರೆ ನೋಡಿ, ಈ ಥರ ಇಷ್ಟಕ್ಕೆ ಲೈನ್ ಹಾಕ್ಕೊಂಡು, ಮೊದಲು ನೀವು ಕಲಿಯೋರು ಈ ಥರ ಲೈನ್ ಹಾಕ್ಕೊಂಡು 3 ಪೀಸ್ನ ಹಿಂಗೆ ಕರೆಕ್ಟಾಗಿ ಇಟ್ಕೊಂಡು ಈ ಥರ ಲೈನ್ ಹಾಕ್ಕೊಂಡು ಅದರ ಮೇಲೆ ಈ ಥರ ಹೊಲ್ಕೊಂಬಂದ್ಬಿಡಿ. ಈ ಥರ ಸ್ಟಿಚ್ ಹಾಕ್ಕೊಂಬಿಡಿ. ನೋಡಿ, ಇದನ್ನು ಅಷ್ಟೇ ಈ ಥರ ನೀವು ಬೇಕಾದ್ರೆ ಈ ಥರ ಲೈನ್ ಹಾಕ್ಕೊಂಡು ಸ್ಟಾರ್ಟಿಂಗ್ ಅವರು ನೋಡಿ, ಈ ಥರ ಲೈನ್ ಹಾಕ್ಕೊಂಡು ಅರ್ಧ ಇಂಚ್ಗೂ ಕಮ್ಮಿ ಇದೆ. ಅರ್ಧ ಇಂಚ್ಗೂ ಕಮ್ಮಿ, ಕಾಲು ಇಂಚ್ಗೂ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ನೀವು ಇದನ್ನು ಮಾರ್ಕ್ ಮಾಡ್ಕೋಬೇಕು. ಈ ಥರ ಲೈನ್ ಮೇಲೆ ನೀವು ಈ ಥರ ಸ್ಟಿಚಿಂಗ್ ಹಾಕೊಂಬನ್ನಿ. ಮತ್ತು ಎಕ್ಸ್ಟ್ರಾ ಬಂದಿರೋದನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಯಾವ್ದು ಬಂದಿರುತ್ತೆ ಅದನ್ನು ಬಟ್ಟೆನ ನೋಡಿ, ಈ ಥರ ಮೂರನ್ನು ಒಂದೇ ಲೆವೆಲ್ಗಿರೋ ಥರ ನೋಡ್ಕೊಳ್ಳಿ. ಈ ಥರ ಫ್ರೆಂಡ್ಸ್, ಇದಾದಮೇಲೆ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಇಟ್ಕೊಳ್ರಿ. ಹಿಂಗೆ ರೆಡಿ ಮಾಡಿಕೊಂಡು ನೋಡಿ, ಹಿಂಗೆ ಆಪೋಸಿಟಲ್ಲೇ ಇರಬೇಕು. ಹಿಂಗೆ ರೆಡಿಯಾಗಿದ್ದು
ಇವಾಗ ಯಾವ ರೀತಿ ಕೂರಿಸೋದು ತೋರಿಸ್ತೀನಿ. ಈ ಥರ ಇಟ್ಕೊಳ್ಳಿ, ಇದನ್ನು ಬಟ್ಟೆನ ಈ ಥರ ಇಟ್ಕೊಳ್ಳಿ. ಇದನ್ನು ಸ್ವಲ್ಪ ಇದನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ಈ ಪೀಸ್ನ ಸ್ವಲ್ಪ ಕಟ್ ಮಾಡಿದ್ದೀನಿ, ಈ ಪೀಸ್ನ ಸ್ವಲ್ಪ ಈ ಥರ ಕಟ್ ಮಾಡಿದ್ದೀನಿ. ಈ ಥರ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದಾದಮೇಲೆ ಇದನ್ನು ಸೇರಿಸಿ ನಾವು ಸ್ಟಿಚಿಂಗ್ ಮಾಡಬೇಕು. ಇದನ್ನು ಸೇರಿಸಿ ನಾವು ಸ್ಟಿಚಿಂಗ್ ಮಾಡ್ಕೊಂಡು ಹೋಗಬೇಕು. ಈಗ ನಾನು ಅದನ್ನು ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ನೋಡಿ. ಈ ಥರ ಇಟ್ಕೊಳ್ಳಿ. ಇದನ್ನು ಉಲ್ಟಾ ಇಟ್ಕೊಂಡಿದ್ದೀನಿ, ಇದು ಸೀದಾ ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ಕೆಳಗಡೆದು ಪಟ್ಟಿ ಸ್ವಲ್ಪ ಮುಂದಕ್ಕೆ ಇರಂಗೆ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಬೇಕಾದ್ರೆ ಇದಕ್ಕೂ ನೀವು ಲೈನ್ ಹಾಕ್ಕೊಂಡು ಹಿಂಗೆ ಎಳ್ಕೊಂಡು ಲೈನ್ನ ಈ ಥರ ಮಾರ್ಕ್ ಮಾಡಿಕೊಂಡೇ ನೀವು ಸ್ಟಿಚಿಂಗ್ ಮಾಡ್ಕೊಂಡು ಹೋಗ್ಬೋದು. ಈ ಥರ ಇದಕ್ಕೂ ಹಿಂಗೆ ಲೈನ್ ಎಳ್ಕೊಂಬಿಡಿ. ನಿಮಗೆ ಗೊತ್ತಾಗಲ್ಲ ನಮಗೆ ಅನ್ನೋದಾದರೆ ಆ ಥರ ಎಳ್ಕೊಂಬಿಡಿ. ಈ ಥರ ಕೊಟ್ಕೊಂಡು ಬನ್ನಿ ಫ್ರೆಂಡ್ಸ್, ಇಷ್ಟೇ ಇದ್ರದ್ದು. ಈ ಥರ ಎರಡೆರಡು ಸರಿ ಹಾಕೊಂಬಿಡಿ. ಈ ಥರ 2 ಸರಿ ಹಾಕ್ಕೊಂಡು ಮತ್ತೆ ಇಲ್ಲಿ ಕಚ್ ಹಾಕ್ಕೊಳ್ಳಿ. ಈ ಥರ ಒಂದೊಂದು ಸ್ವಲ್ಪನೇ ಈ ಥರ ಇಟ್ಕೊಂಡು ಈ ಥರ ಕಚ್ಚು ಕರ್ವಿ ಇರುತ್ತಲ್ಲ ಅದು ಸ್ವಲ್ಪ ಇದಾಗಲಿ ಅಂತ ಈ ಥರ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್. ಇದನ್ನು ನೋಡಿ ಫೋಲ್ಡ್ ಮಾಡ್ಕೊಂಬನ್ನಿ. ಈ ಥರ ನೋಡಿ ಸೀದಾ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಬನ್ನಿ. ನೋಡಿ ಈ ಥರ ಇದನ್ನ ಒಳಗಡೆ ಫೋಲ್ಡ್ ಇಟ್ಕೊಂಡು ಈ ಥರ ಇದನ್ನು ಇಟ್ಕೊಳ್ಳಿ. ಇಲ್ಲೊಂದು ಲೇಯರ್ ಇರ್ತದಲ್ಲ ಅದನ್ನು ಹಿಂಗೆ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಂಬನ್ನಿ. ಫೋಲ್ಡ್ ಮಾಡಿಕೊಂಡು ಉಲ್ಟಾನ ಇಟ್ಕೊಂಡು ಹಿಂಗೆ ನೋಡಿ ಅದ್ರ ಮೇಲೇ ಅದೇ ಸ್ಟಿಚ್ ಹಳೇದಿರುತ್ತಲ್ಲ ಅದ್ರ ಮೇಲೇ ಹಿಂಗೆ ಇಲ್ಲ ಲೈನ್ ಹಾಕ್ಕೊಂಡಾದರೂ ಮಾರ್ಕಿಂಗ್ ಚಾಕಲ್ಲಿ ಮಾಡ್ಕೊಂಬರ್ಬೋದು ನೀವು. ಇಲ್ಲ ಈ ಥರನಾದರೂ ಸ್ಟಿಚಿಂಗ್ ಮಾಡ್ಬೋದು. ಈ ಕೂಳೆ ಕಾಣಲ್ಲ ಈಚೆಗಡೆಗೆ, ಒಳಗಡೆ ಇನ್ನಾಗುತ್ತೆ. ಅದರಿಂದ ಇದನ್ನು ಈ ಥರ ಆಯ್ತಲ್ವ ಫ್ರೆಂಡ್ಸ್. ಇದನ್ನು ಈ ಥರ ನೋಡಿ ನೋಡಿ ಇದು ರೆಡಿ ಆಯಿತು.
ಇದನ್ನು ಬೇಕಾದರೆ ಇಲ್ಲಿಂದ ಈ ಥರ ಸ್ಟಿಚಿಂಗ್ ಹಾಕೊಂಬಿಡಿ. ನೋಡಿ ಈಗ ಕ್ಲೀನಾಗಿ ಈ ಥರ ಕೂತ್ಕೊಳ್ತು ಫ್ರೆಂಡ್ಸ್. ಇದೇ ಥರ ಇದನ್ನು ಎರಡನ್ನೂ ಇದೇ ಥರ ಕೂಡ್ಸ್ಕೊಂಬಂದು ಕ್ಲೀನಾಗಿ ಒಂದೇ ಸಮ ಇದೆಯಾ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.